ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ಮಾರ್ನಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ಮಕ್ಕಳು ಇರಲಿಲ್ಲ, ಹಾಗಾಗಿ ಕಿರಿಕಿರಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಮಕ್ಕಳದು ಅಮ್ಮ ಮನೆಗೆ ಹೋಗಿದ್ದು. ಸಂಡೇ ನಾನು ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸೊ ಫಂಕ್ಷನ್ ಇತ್ತು, ಸುಮಾರು 10:30 ಆಗೋಗಿತ್ತು ಬರೋ ಹೊತ್ತಿಗೆ. ಹಾಗಾಗಿ ಮಕ್ಕಳನ್ನ ಅಮ್ಮ ಮನೆಯಿಂದ ಕರ್ಕೊಂಡು ಬಂದಿರಲಿಲ್ಲ. ಮಾರ್ನಿಂಗ್ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೆ. ಸೊ ನನ್ನ ತಮ್ಮ ಕರ್ಕೊಂಬಂದು ಬಿಡ್ತೀನಿ ನೀನು ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ದ. ಹಾಗಾಗಿ ನಾನು ಇಲ್ಲಿ ಮಾರ್ನಿಂಗ್ ಅವ್ರು ಬರೋ ಹೊತ್ತಿಗೆ, ನನ್ನ ಸ್ಕೂಲಿಗೆ ಬಿಡೋ ಹೊತ್ತಿಗೆ ನಾನು ಇಲ್ಲಿ ಎಲ್ಲ ಐರನ್ನೆಲ್ಲ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಐರನ್ ಮಾಡ್ತಾಯಿದ್ದೆ. ಸೊ ಆಲ್ರೆಡಿ ನನ್ನ ಮಗಳು ಸ್ವಲ್ಪ ಐರನ್ನೆಲ್ಲ ಅವಳೇ ಮಾಡ್ಕೊಂಡ್ಬಿಡ್ತಾಳೆ, ಮತ್ತು ಅವನ ತಮ್ಮನಿಗೂ ಕೂಡ ಅವಳೇ ಮಾಡಿಟ್ಬಿಟ್ಟಿರ್ತಾಳೆ. ಸೊ ತುಂಬ ರೇರು ನಾನು ಐರನ್ನೆಲ್ಲ ಮಾಡಿ ಕೊಡೋದು ಅಂತ. ಅಂದರೆ ಮಕ್ಕಳಿಗೆ ನಾವೇ ಸ್ವಲ್ಪ ಎಲ್ಲ ಮಾಡೋದನ್ನೆಲ್ಲ ಸ್ವಲ್ಪ ಕಳಿಸ್ಬಿಟ್ರೆ ಅವರಾಗಿ ಅವ್ರು ಮಾಡ್ಕೊಳ್ತಾರೆ ಅಂತಲೇ ಹೇಳ್ತೀನಿ. ಸೊ ನನ್ನ ಮಗಳು ಐರನ್ ಮಾಡೋದು ಅವಳೇ ಕಲ್ತ್ಕೊಂಡು ಅವಳಿಗೆ ಬಿಡ್ತಿದ್ದೆ, ನೀನೇ ಮಾಡ್ಕೊ, ನಿನ್ನ ಬಟ್ಟೆ ಅಲ್ವಾ ಅಂತ ಹೇಳಿ ಒಂದೊಂದೇ ಎಲ್ಲ ಹೇಳ್ಕೊಟ್ಟಿದ್ರಿಂದ ಅವಳು ಐರನ್ ಮಾಡಿಕೊಂಡು ತನ್ನ ತಮ್ಮನಿಗೂ ಸಹ ಅವಳೇ ಐರನ್ ಮಾಡಿ ಇಟ್ಟಿರ್ತಾಳೆ. ಸೊ ಕೆಲವೊಂದು ಎಲ್ಲ ನಾನು ಅವಳೇ ಸೆಲ್ಫಾಗಿ ಮಾಡಲಿಕ್ಕೆ ಅಂತ ಬಿಡ್ತೀನಿ. ಏಕೆ ಅಂತಂದರೆ ಸ್ವಲ್ಪ ಕಲ್ತ್ಕೊಬೇಕು, ಯಾವಾಗಲೂ ಅಮ್ಮನ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ ಎಲ್ಲ ಹೇಳಿ. ಸೊ ಅವ್ರ ಮಕ್ಕಳು ಬರೋ ಹೊತ್ತಿಗೆ ನಾನು ಇಲ್ಲಿ ಬ್ರೇಕ್ಫಾಸ್ಟು ಅಮ್ಮ ರೆಡಿ ಮಾಡಿಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನಿಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಪೀರಿಯಡ್ ಎಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ಸ್ನ್ಯಾಕ್ಸ್ ಪೀರಿಯಡ್ ಟೈಮಲ್ಲಿ ಯಾವ್ದಾದ್ರು ಫ್ರೂಟ್ಸನ್ನ ಏನಾದ್ರು ಹಾಕಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಆ್ಯಪಲ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಪಲ್ ಮೇಲಿರೋಂಥ ವ್ಯಾಕ್ಸ್ ಎಲ್ಲ ತೆಗೆದ್ಬಿಟ್ಟು ಆನಂತರ ಅದನ್ನೆಲ್ಲ ನೀಟಾಗಿ ಒಂದು ಬಿಸಿನೀರಲ್ಲಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೆ. ಸೊ ಇದನ್ನು ಮಕ್ಕಳಿಗೆ ಡೈಲಿ ಒಂದೊಂದು ಫ್ರೂಟ್ಸು ಹಾಕೋದ್ರಿಂದ ಹೆಲ್ತ್ಗೂ ಒಳ್ಳೆಯದು, ಮತ್ತು ಆ ರೀತಿನಾದರೂ ಒಂದು ಫ್ರೂಟ್ಸ್ ತಿಂತಾರೆ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ಪೀರಿಯಡು 5 ಮಿನಿಟ್ಸ್ ಕೊಟ್ಟಿರ್ತಾರೆ. ಸೊ ಆ ಪೀರಿಯಡ್ಗೆ ನಾನು ಈ ಥರ ಡೈಲಿ ಒಂದೊಂದು ಥರ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಆ ಥರ ಬಾಕ್ಸಿಗೆ ಹಾಕ್ತೀನಿ. ಯಾವುದೇ ರೀತಿ ಜಂಕ್ಸ್ ಫುಡ್ಸ್ ಎಲ್ಲ ಹಾಕೋಂಗಿಲ್ಲ, ಅಲ್ಲೋಡು ಕೂಡ ಇಲ್ಲ. ಏನು ವಿಭೂತಿ ಬಳಕೋಣ, ತೋರ್ಸು ಬಾಯ್ಲಿ. ಸ್ನಾನ ಎಲ್ಲ ಆಯ್ತಾ? ಪೂಜೆನೂ ಆಯ್ತಾ? ನೋಡು, ಅಜ್ಜಿ ಮನೇಲಿ ಇದ್ರೆ ಎಷ್ಟು ಬೇಗ ಆಗಿರ್ತಲ್ಲ. ಇವಾಗ ಡ್ರೆಸ್ ಹಾಕೊಂಡು ಟೈಮ್ ಆಯಿತು ಸ್ಕೂಲಿಗೆ, ಟಕ 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 ರೆಡಿ ಆಗಬೇಕು. ಸೊ ಅಮ್ಮ ಎಲ್ಲ ರೆಡಿ ಮಾಡಿ ನೀಟಾಗಿ ವಿಭೂತಿ ಹಿಟ್ಟು ಎಲ್ಲ ಕಳಿಸಿದ್ರು. ಡ್ರೆಸ್ ಮಾತ್ರ ಚೇಂಜ್ ಮಾಡೋದಷ್ಟೇ ಇದ್ದಿದ್ದು. ನೀಟಾಗಿ ಹೇರ್ ಸ್ಟೈಲೆಲ್ಲ ಮಾಡಿ ಕಳಿಸಿದ್ರು. ನೋಡಿ, ಅಜ್ಜಿದಿರಾದರೆ ಎಷ್ಟು ಚೆನ್ನಾಗಿ ಮೊಮ್ಮಕ್ಕಳನ್ನ ಕೇರ್ ಮಾಡಿರ್ತಾರೆ. ನಾವು ಕೂಡ ಮಾಡ್ತೀವಿ, ಬಟ್ ಅಜ್ಜಿದಿರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನೋಡಿ, ಅವ್ನಿಗೆ ಹೇರ್ ಸ್ಟೈಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಅಮ್ಮ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ನಿನ್ನೆ. ಸೊ ನಾನೆಲ್ಲ ವಿಭೂತಿ ಅದೆಲ್ಲ ಏನು ಇಡೋದಿಲ್ಲ. ಅಮ್ಮ ಆದರೆ ಅದೆಲ್ಲ ಇಟ್ಟು ನೀಟಾಗಿ ಕ್ಲೀನಾಗಿ ಮೇಕಪ್ ಮಾಡಿ ಕಳಿಸಿರ್ತಾರೆ. ಸೊ ಇಲ್ಲಿ ಅಮ್ಮ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸಿದ್ರು, ಟೊಮೆಟೊ ಬಾತ್ ಮಾಡಿದರು. ಸೊ ನನ್ನ ಮಗನಿಗೆ ಟೊಮೆಟೊ ಬಾತ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನು ಅದಕ್ಕೆ ಮೊಸರು ಎಲ್ಲ ಇದೆಯಾ ಅಂತ ಹೇಳಿ ಇದು ಮಾಡ್ತಿದ್ದ. ಅಮ್ಮ ನನಗೂ ಸಹ ಸೇರಿಸಿ ಮತ್ತು ತಿನ್ನಿಸಿ ಸಹ ಕಳಿಸಿದ್ರು. ಬಟ್ ಯಾಕೆ ಅಂತಂದರೆ ಮಾಡಿರಲಿಲ್ಲ ಅಂತ ಕೊಟ್ಟು ಕಳಿಸೈತೆ. ಇವಾಗ ಬೇಗ ಬಟ್ಟೆ ಹೋಗು, ಬೇಗ ಟೈಮ್ ಆಗ್ಬಿಡ್ತು, ಕರ್ಕೊಂಡೋಗ್ಬಿಡ್ತೀನಿ. ಓಡೋಡು, ಅದಕ್ಕೆ ಚಳಿ ಆಗುತ್ತೆ, ಬೇಗ ಹೋಗು. ಅದಕ್ಕೆ ಇವತ್ತು ಮ್ಯಾಮ್ನ ಫುಲ್ ಓವರ್ ಕೇಳ್ಕೊಂಡು ಬಾ, ಆಯಿತಾ? ಸೊ ಅಮ್ಮ ತುಂಬ ಟೇಸ್ಟಿಯಾಗಿ ಮಾಡಿದರು ಟೊಮೊಟೊ ಬಾತು, ತುಂಬಾ ಚೆನ್ನಾಗೂ ಕೂಡ ಇತ್ತು. ನನಗೂ ಸಹ ಸೇರಿಸಿ ಕಳಿಸಿದ್ರಿಂದ ನಾನು ಬ್ರೇಕ್ಫಾಸ್ಟ್ಗೆಲ್ಲ ಅದನ್ನೇ ತಿಂದೆ, ಮತ್ತು ಮಧ್ಯಾಹ್ನಕ್ಕೂ ಕೂಡ ಅದು ನನಗೂ ಇನ್ನೂ ಮಿಕ್ಕಿತ್ತು. ಸೊ ನಂತರ ಇಲ್ಲಿ ನಾನು ನನ್ನ ಮಗ ಏನೋ ಡಿಸ್ಕಷನ್ ಮಾಡ್ತಾಯಿದ್ವಿ. ಸ್ಕೂಲಲ್ಲಿ ಪುಲ್ಲೋವರ್ ತೊಗೊಂಡಿರಲಿಲ್ಲ ನಾನು, ಹಾಗಾಗಿ ಪುಲ್ಲೋವರ್ನ ನೀನೇ ಹೋಗಿ ಕೇಳಿ ತೊಗೊಂಡು ಬಾ ಅಂತ ಹೇಳಿದ್ದೆ. ಬಟ್ ಅವನು ಅದಕ್ಕೆ ಒಪ್ತಾ ಇರಲಿಲ್ಲ. ದಿಶಾ ಬರಲಿ, ನಾನು ಅವಳ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದ. 2 ಡೇಸಿಂದ ಇದೇ ನಡೀತಿತ್ತು. ನೀನೇ ಹೋಗು, ನೀನೇ ಕೇಳಿಬಿಟ್ಟು ನೀನೇ ಎಷ್ಟಾಗುತ್ತೆ ಏನು ಅಂತೆಲ್ಲ ಕೇಳ್ಕೊಂಡು ಬಾ ಅಂತ ಹೇಳ್ತಿದ್ದೆ. ಬಟ್ ಅವ್ನು ಮಾತ್ರ ಹೋಗಿ ಕೇಳ್ತಿರ್ಲಿಲ್ಲ. ಸೊ ಮಕ್ಕಳನ್ನೆಲ್ಲ ಸ್ಕೂಲಿಂದ ಬಿಟ್ಬಿಟ್ಟು ಬಂದು ನನ್ನ ಇಲ್ಲಿ ಒಂದು ಶಾಪಿಗೆ ತೊಗೊಂಡೋಗೋವಂಥ ಸ್ಯಾರೀಸ್ ಎಲ್ಲ ಇದ್ವು. ಸೊ ಅದನ್ನೆಲ್ಲ ನಾನು ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಸೊ ಸೋಮವಾರ ಆಗಿರೋದ್ರಿಂದ ಮತ್ತು ಕಡೆ ಕಾರ್ತಿಕ ಸೋಮವಾರ, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಎಲ್ಲ ಅಂಟಿಸ್ಬಿಟ್ಟು ಹೋಗೋದಿತ್ತು. ಸ್ವಲ್ಪ ಎಲ್ಲ ಕೆಲಸ ಬೇಗ ಎಲ್ಲ ಮುಗಿಸ್ಕೊಂಡ್ರೆ ಬೇಗ ಶಾಪಿಗೂ ಕೂಡ ಹೋಗ್ಬೋದು ಅಂತ ಹೇಳಿ. ಸೊ ಅಂಥ ಶಾಪಲ್ಲೆಲ್ಲ ಏನು ಅಂಥ ಕೆಲಸ ಎಲ್ಲ ಇರಲಿಲ್ಲ. ಒಂದು ಸ್ಯಾರಿ ಅರ್ಜೆಂಟು ಕುಚ್ಚಾಕೋದಿತ್ತು, ಹಾಗಾಗಿ ಅದನ್ನೆಲ್ಲ ನಾನು ಮನೆಯಲ್ಲೇ ಇತ್ತು ಎಲ್ಲ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತೀನಿ. ಮಕ್ಕಳು ಬಂದು ಎಲ್ಲ ಹರಡಿಟ್ಟಿರ್ತಾರೆ. ಸೊ ಮಕ್ಕಳು ನನಗಿಂತ
ನಮಗಿಂತ ಬೇಗನೆ ಬಂದಿರ್ತಾರೆ ಮನೆಗೆ. ಹಾಗಾಗಿ ಬರೋ ಹೊತ್ತಿಗೆ ಎಲ್ಲ ಬ್ಯಾಗ್ ಒಂದು ಕಡೆ, ಬುಕ್ ಒಂದು ಕಡೆ, ಬಟ್ಟೆ ಎಲ್ಲ ಒಂದು ಕಡೆ ಸೈಡ್ ಎಲ್ಲ ಎಸ್ದು ಗಲೀಜು ಮಾಡಿಟ್ಟಿರ್ತಾರೆ. ನಾನು ಒಂದು ಸ್ವಲ್ಪ ಬೈತೀನಿ ಅಂತ ಹೇಳಿಬಿಟ್ಟು ಮಗಳು ಸ್ವಲ್ಪ ಎಲ್ಲ ಅಷ್ಟೊತ್ತಿಗೆ ಬರೋ ಹೊತ್ತಿಗೆ ಕೆಲವೊಂದೆಲ್ಲ ಎತ್ತಿಟ್ಟಿರ್ತಾಳೆ ಮತ್ತು ಕೆಲವೊಂದು ಎತ್ತಿಟ್ಟಿರಲ್ಲ. ನಂತರ ನಾನು ಹೋಗೋ ಹೊತ್ತಿಗೆ ಒಂದು ಮೀಶೋ ಪಾರ್ಸಲ್ ಕೂಡ ಬಂತು. ಸೊ ಈ ಒಂದು ಮೀಶೋ ಪಾರ್ಸಲ್ ಏನು ಇರ್ಬೋದು ಅಂತ ನಾನು ನೆಕ್ಸ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆದಮೇಲೆ ಈವ್ನಿಂಗು ತೋರಿಸ್ತೀನಿ ನಿಮಗೆ ಏನು ಬಂದಿದೆ ಅಂತ ಹೇಳಿ. ಸೊ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಮನೆಯಲ್ಲೆಲ್ಲ ದೀಪ ಎಲ್ಲ ಅಂಟಿಸ್ಬಿಟ್ಟು ಸೊ ಈವ್ನಿಂಗ್ ಬಂದು ಏನಾದರೂ ಸ್ಪೆಷಲ್ಲಾಗಿ ಒಂದು ಸ್ವೀಟನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಶಾಪಲ್ಲೆಲ್ಲ ಯಾವ ರೀತಿ ಕೆಲಸ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಒಂದು ಕುಕ್ಕಿಂಗ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ. ಬಟ್ ಟೈಮ್ ಇದ್ದರೆ ಮಾತ್ರ ತುಂಬಾ ವೆರೈಟೀಸ್ ಎಲ್ಲ ಮಾಡ್ತಿರ್ತೀನಿ. ಸೊ ನೋಡೋಣ ಯಾವ ರೀತಿ ಕೆಲಸ ಎಲ್ಲ ಮುಗಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸ್ವಲ್ಪ ಬಟ್ಟೆ ವಾಷಿಂಗು ಮತ್ತು ಮೇಲ್ಗಡೆ ರಾಗಿ ಎಲ್ಲ ಹುಣ್ಗಾಕಿದ್ದೆ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಟ್ಟೆ ಎಲ್ಲ ಹುಣ್ಗಾಕಿ ರಾಗಿ ಇದೆಲ್ಲ ಅರೇಂಜ್ ಮಾಡಿ ಮತ್ತು ಶಾಪಿಗೆ ಬಂದು ಕೂತ್ಕೊಂಡು ತೋರಿಸ್ತಾ ಇದ್ದೀನಿ. ಎಲ್ಲ ಹರಡಿದೆ, ಶಾಪೆಲ್ಲ ಒಂದು ದಿವಸ ಕ್ಲೀನ್ ಮಾಡಬೇಕು. ತುಂಬಾ ಎಲ್ಲ ಹರಡ್ಕೊಂಬಿಟ್ಟಿದ್ದೀನಿ. ಬಟ್ಟೆಗಳು ತುಂಬ ಅರ್ಜೆಂಟ್ ಇರುತ್ತೆ ಕೆಲಸ. ಹಾಗಾಗಿ ಆ ಕೆಲಸ ಆಮೇಲೆ ಮಾಡೋಣ, ನಂತರ ಮಾಡೋಣ ಅಂತ ಹೇಳಿ ಮುಂದಕ್ಕೆ ಹಾಕ್ಕೊಳ್ತಾ ಇರ್ತಿದ್ದೆ. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಸ್ಯಾರಿ ಒಂದು ಕುಚ್ಚು ಕಟ್ಟಬೇಕು. ಸೊ ಅಮ್ಮ ಬಂದರು ಅದೇ ಟೈಮಿಗೆ. ಮೊಮ್ಮಗಳಿಗೆ ಬೆಳ್ಳಿದು ಬಟ್ಲು ಮತ್ತು ಲೋಟ ಮತ್ತು ಸ್ಪೂನ್ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾಯಿದ್ರು. ಆಗಲ್ಲ ಸ್ಕೂಲ್ಗೆ ಹಾಕೊಂಡು ಹೋಗ್ತಾರೆ ಎಲ್ಲರೂ. ಏನು ಅನ್ಕೊಳಲ್ಲ. ಎಷ್ಟಿದು ಸ್ಪೂನು ಎಲ್ಲ ಸೇರಿಸಿ ಅವನು 13,000 ಕೊಡುಂಟ. ನಾನು ಕೊಟ್ಟು 10ಕ್ಕೆ ಬಂದೆ, ಆಗಲ್ಲ ಅಂದ. 10 ಹೋಗ್ಲಿ, ನಾನು 1,000 ಕೊಟ್ಟು. ಸೊ ಅಮ್ಮ ಮೊಮ್ಮಗಳಿಗೆ ಅಂತ ಹೇಳಿಬಿಟ್ಟು ಬೌಲು ಮತ್ತು ಗ್ಲಾಸು, ಒಂದು ಸ್ಪೂನು ಬೆಳ್ಳಿದು ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ತೋರಿಸ್ತಾ ಇದ್ರು. ಚೆನ್ನಾಗಿತ್ತು. ಸೊ ಮೊಮ್ಮಗಳು ಊಟ ಮಾಡ್ತಿದ್ದಾಳೆ ಅಂತ ಹೇಳಿ ಅವಳಿಗೆ ಕೊಡೋದಕ್ಕೆ ಅಂತ ಹೇಳಿ ತಗೊಳಕ್ಕೆ ಅಂತ ಹೇಳಿ ಬಂದಿದ್ರು. ಸೊ ಹಾಗೆ ಶಾಪಿಗೂ ಕೂಡ ಬಂದಿದ್ರು. ಸೊ ಇಲ್ಲಿ ನಾನು ನೋಡಿ ಸ್ಯಾರಿನ ತೋರಿಸಿದ್ನಲ್ಲ, ಇದು ಸ್ಯಾರಿ ಕುಚ್ಚು ಕಟ್ಟಬೇಕು ಅಂತ ಹೇಳಿದ್ನಲ್ಲ. ಸೊ ಅದು ಕುಚ್ಚು ಕಟ್ಟಿ ಎಲ್ಲ ಮುಗ್ದಿದ್ದಾಗಿತ್ತು. ಸೊ ಜಸ್ಟ್ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಈ ಒಂದು ಸ್ಯಾರಿಗೆ ಈ ಒಂದು ಕುಚ್ಚಿಗೆ ನಾನು ಚಾರ್ಜ್ ಮಾಡೋದು 400 450 ಚಾರ್ಜ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಬ್ರೈಡಲ್ಲಾಗಿ ಬಂದಿತ್ತು. ಸೊ ಇವತ್ತೇ ಕೊಡಬೇಕಾಗಿತ್ತು ನಾನು. ಹಾಗಾಗಿ ಅದನ್ನು ರೆಡಿ ಮಾಡಿಟ್ಬಿಟ್ಟು ಸೊ ನಾನು ಇಲ್ಲಿಂದ ಮನೆಗೆ ಹೋಗಿ ನೋಡೋಣ, ಏನಾದರೂ ಬೇಗ ಮನೆಗೆ ಹೋದರೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಎಷ್ಟೊತ್ತಾಗುತ್ತೆ, ಮತ್ತೆ ಅವರು ಯಾವಾಗ ಬಂದು ತೊಗೊಂಡು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ನಂತರ ನಾನು ಮನೆಗೆ ಬರೋತ್ತಿಗೆ ಮಗಳು ಆಗಲೇ ಇಲ್ಲಿ ಮಾಡ್ಕೊಂಡು ತಿಂತಾ ಇದ್ಲು. ಸೊ ಅದಕ್ಕೆಲ್ಲ ಫ್ರೈ ಮಾಡಬೇಕು ಅಂತ ಗೊತ್ತಿಲ್ಲ. ಜಸ್ಟ್ ಅವಳು ಫ್ರೈ ಮಾಡಿಬಿಟ್ಟು ಅದನ್ನು ತಿನ್ನೋದಕ್ಕೆ ಇದು ಮಾಡ್ತಾಳೆ. ಬಟ್ ನಾನು ಅದಕ್ಕೆ ಪೆಪ್ಪರ್ ಎಲ್ಲ ಹಾಕೊಂಡು ಸಾಲ್ಟ್ ಎಲ್ಲ ಹಾಕೊಂಡು ಮಾಡ್ಕೊ ಅಂತ ಹೇಳ್ತಾ ಇದ್ದೆ. ಸೊ ಅದನ್ನೇನೋ ಒಂದು ರೆಡಿ ಮಾಡ್ಕೊಳ್ತಾ ಇತ್ತು ಪಾಪ. ಅದು ಬೇರೆ ಎಲ್ಲ ಐಟಮ್ಸ್ ಇರುತ್ತೆ, ಡ್ರೈ ಫ್ರೂಟ್ಸು ಎಲ್ಲ ಇದ್ದೇ ಇರುತ್ತೆ. ಬಟ್ ಅದನ್ನು ತಿನ್ನೋದಿಲ್ಲ. ಕೆಲವೊಂದು ಟೈಮ್ ಮಾತ್ರ ತಿಂತಾರೆ. ಅವ್ರಿಗೆ ಬೇಕಾದಾಗ ಏನು ಬೇಕೋ ಅದು ಮಾಡ್ಕೊಂಡು ತಿಂತಾ ಇರ್ತಾರೆ. ಸರ್ರು ಗುಡ್ ಅನ್ಬಿಟ್ರಾ? ಸೊ ಮಗ ಸ್ಕೂಲಿಂದ ಬಂದಮೇಲೆ ಅವ್ರ ಸರ್ ಏನೋ ಅವನ್ನ ಗುಡ್ ಅಂತ ಅಂದ್ರಂತೆ. ಅದನ್ನ ಹೇಳ್ಕೊಂಡು ತುಂಬ ಖುಷಿ ಪಟ್ಕೊಳ್ತಾ ಇದ್ದ. ಅಷ್ಟೊತ್ತಿಗೆ ಇನ್ನೂ ಒಂದು ಮೀಶೋ ಪಾರ್ಸಲ್ ಬಂತು. ಈ ಒಂದು ಮೀಶೋ ಪಾರ್ಸಲ್ ಏನಿರ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮಾರ್ನಿಂಗ್ ಒಂದು ಮೀಶೋ ಪಾರ್ಸಲ್ ಬಂದಿತ್ತು. ಸೊ ಈವ್ನಿಂಗ್ ಒಂದು ಮೀಶೋ ಪಾರ್ಸಲ್ ಬಂದಿತ್ತು. ಸೊ ಮಾರ್ನಿಂಗ್ ಬಂದಿದ್ದನ್ನ ಈ ಥರ ಅನ್ಬಾಕ್ಸ್ ತೋರಿಸ್ತಾ ಇದ್ದೀನಿ. ಸೊ ಏನು ಬಂದಿದೆ ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋದಲ್ಲೇ ತೋರಿಸ್ಬಿಡ್ತೀನಿ. ಸೊ ಅಮ್ಮನ ಮನೆಗೆ ಈ ಥರ ಒಂದು ಸ್ಟ್ಯಾಂಡ್ ಬೇಕು ಅಂತ ಹೇಳಿದರು. ಸೊ ಕಿಚನಲ್ಲಿ ಇಡೋ ಅಂಥ ಸ್ಟ್ಯಾಂಡು. ಸೊ ಅದು ಏನು ಸ್ಟ್ಯಾಂಡು ಆಲ್ರೆಡಿ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಈ ಒಂದು ಸ್ಟ್ಯಾಂಡು ಯಾವ ಥರ ಇತ್ತು ಮತ್ತು ಯಾವುದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದ್ರ ಮೇಲೆಲ್ಲ ಮಡಕೆ ಮತ್ತು ಗ್ಲಾಸಸ್ನ ಮತ್ತು ಬೌಲ್ಸ್ಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗೂ ಕೂಡ ಇದೆ ಈ ಒಂದು ಪ್ರಾಡಕ್ಟು. ಸೊ ಹಾಗಾಗಿ ಅಮ್ಮ ನೋಡಿದ್ರು, ನನಗೂ ತರಿಸ್ಕೊಡು ಅಂತ ಹೇಳಿದರು. ಅದನ್ನು ತರಿಸಿದ್ದೆ. ಇದು ಕೂಡ ನಾನು ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ನೀವು ಅಲ್ಲಿ ಕೂಡ ಬೈ ಮಾಡ್ಕೋಬೋದು. ಸೊ ನಂತರ ಇನ್ನೂ ಒಂದು ಪ್ರಾಡಕ್ಟು ಬಂದಿದ್ದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಮಗನಿಗೆ ಕ್ಯೂರಿಯಾಸಿಟಿ ಮತ್ತು ನನ್ನ ಮಗ ನನಗೇನು ತರಿಸ್ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನನ್ನ ಮೇಲೆ ಜಗಳ ಮಾಡ್ತಾ ಇದ್ದ. ಸೊ ಅದು ಕ್ಯೂರಿಯಾಸಿಟಿಲಿ ಕೂಡ ನೋಡ್ತಾ ಇದ್ದ, ಏನು ತರಿಸಿದ್ಯಮ್ಮ, ನನಗೆ ಮಾತ್ರ ಏನು ತಂದು ನೋಡೋದಿಲ್ಲ ನೀನು ಅಂತ ಹೇಳಿಬಿಟ್ಟು. ಸೊ ನಾನು ಇಲ್ಲೊಂದು ಟ್ರೈಪಾಡ್ ಬುಕ್ ಮಾಡ್ಕೊಂಡಿದ್ದೆ. ಸೊ ನನ್ನ ಒಂದು ಕುಚ್ಚು ಕಟ್ಟೋದು ಎಲ್ಲ ಮಾಡ್ತೀನಲ್ಲ, ಸೊ ಅದನ್ನು ಬಿಗಿನ್ನರ್ಸ್ಗೆ ಯಾವ ರೀತಿ ಹೇಳ್ಕೊಡೋದು ಅಂತ ಹೇಳಿ ವಿಡಿಯೋ ಮಾಡೋದಕ್ಕೆ ನನಗೆ ಈ ಒಂದು ಟ್ರೈಪಾಡ್ ಬೇಕಿತ್ತು. ಹಾಗಾಗಿ ಇದ್ರದ್ದು ನಾನು ನೆಕ್ಸ್ಟ್ ಲಿಂಕನ್ನು ಸಹ ನಾನು ನಿಮಗೆ ಡಿಸ್ಕ್ರಿಪ್ಷನ್
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಿಮ್ಗೇನಾದ್ರು ಬೇಕು ಅಂದರೆ ಬೈ ಮಾಡ್ಕೋಬೋದು. ಸೊ ಮೀಶೋದಲ್ಲಿ ತರಿಸಿದ್ರಿಂದ ಪ್ರಾಡಕ್ಟ್ ಯಾವ ರೀತಿ ಬಂದಿರುತ್ತೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಿದ್ದೆ. ಬಟ್ ಚೆನ್ನಾಗಿದೆ ಪ್ರಾಡಕ್ಟ್ ವೈಸು. ಸೊ ಇದನ್ನು ಯಾವ ಥರ ಅಸೆಂಬ್ಲಿ ಮಾಡಬೇಕು ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಜಸ್ಟ್ ಇಲ್ಲಿ ಏನು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಕೂಡ ಇದೆ. ಇದು ಒಂದು ಟೇಬಲ್ಗೆ ಫಿಕ್ಸ್ ಮಾಡಿಕೊಂಡು ವಿಡಿಯೋ ಮಾಡೋ ಅಂಥದ್ದು. ಸೊ ಸುಮಾರು ನಾನು ಯೂಟ್ಯೂಬ್ಗೆ ಅಂತಲೇ ಹೇಳ್ಬಿಟ್ಟು ಸುಮಾರು ಈ ಒಂದು ಟ್ರೈಪಾಡ್ಸ್ನ ತರಿಸ್ಕೊಳ್ತಾ ಇದ್ದೀನಿ. ಸೊ ಬೇಕೇ ಬೇಕು, ಏಕೆಂದರೆ ಕೆಲವೊಂದು ವೀಡಿಯೋಸು ಎಲ್ಲದರಲ್ಲೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದು ವೀಡಿಯೋಸ್ನ ಮಾಡೋದಕ್ಕೆ ಈ ಥರ ಟ್ರೈಪಾಡ್ಸ್ ಬೇಕೇ ಬೇಕು. ಸೊ ನಾನು ಇದನ್ನಲ್ಲಿ ಒಂದು ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಿಳಿಸ್ತೀನಿ. ಸೊ ಇಲ್ಲಿ ನಾನು ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೆಗೆ ಎಂತಕ್ಕೆ ಬಂದಿದ್ದೆ ಅಂತಂದರೆ ಏನಾದ್ರು ಸ್ವೀಟ್ ಮಾಡೋಣ ಅಂತ ಅನಿಸ್ತು ನನಗೆ. ಯಾವಾಗಾದ್ರು ಏನಾದ್ರು ಸಡನ್ನಾಗಿ ಮಾಡಬೇಕು ಅಂತ ಅಂದರೆ ಇಮಿಡಿಯೇಟ್ಲಿ ಆಗಲೇಬೇಕು, ಇಲ್ಲ ಅಂತಂದರೆ ನಂಗೆ ಅದು ಮೈಂಡಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಥರ ಇರೋದೇ ಇಲ್ಲ. ಸೊ ಹೋಳಿಗೆ ಮಾಡೋಣ ಅಂತ ಅನಿಸ್ತು. ಅಮ್ಮ ಇಷ್ಟೊತ್ತಿಗೆ ಯಾವಾಗ ಮಾಡ್ತೀಯಾ ಅಂತೆಲ್ಲ ಅಂತಿದ್ರು. ಸೊ ಎಷ್ಟೊತ್ತು ಮಾಡೋದು, 1-2 ಅವರ್ಸ್ ಆದರೆ ಸಾಕು ಅಂತ ಹೇಳಿ ಅಮ್ಮವ್ರ ಮನೆಗೆ ಹೋಗಿ ತೆಂಗಿನಕಾಯಿ ಎಲ್ಲ ತೊಗೊಂಡು ಸೊ ಅಲ್ಲೇ ಕಟ್ ಮಾಡಿ ತುರ್ಕೊಂಡು ಕೂಡ ಸಹ ಬಂದು ಇಲ್ಲಿ ಮನೆಯಲ್ಲಿ ಬಂದು ಹೋಳಿಗೆ ಮಾಡ್ತಾಯಿದ್ದೆ. ಸೊ ಅಮ್ಮ ಆಲ್ರೆಡಿ ಅಡುಗೆ ಮಾಡಿಬಿಟ್ಟಿದ್ರು. ಬಟ್ ನಾನು ಮಾತ್ರ ಅಮ್ಮ ಅಡುಗೆ ಮಾಡೋದಾದಮೇಲೆ ಮನೆಗೆ ಬಂದು ಹೋಳಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಹೋಳಿಗೆಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೆ. ಜಸ್ಟ್ ಒಂದು ಅರ್ಧ kg ಅಷ್ಟು ಬೇಳೆ ಹಾಕಿಬಿಟ್ಟು ಎಷ್ಟೊತ್ತು ಒಂದು ಕಡೆ ಸೈಡು ಬೇಳೆ ಬೇಯೋ ಹೊತ್ತಿಗೆ ಇನ್ನೊಂದು ಕಡೆ ಸೈಡು ಮೈದಾ ಎಲ್ಲ ಹೂರ್ಣ ಎಲ್ಲ ಕಲಸಿಟ್ಕೊಂಡು ಮತ್ತು ಇನ್ನೊಂದು ಸೈಡಲ್ಲಿ ಸಾಂಬಾರು, ಒಬ್ಬಟ್ಟಿನ ಸಾಂಬಾರು ಮಾಡ್ಕೊಂಡು. ಸೊ ನನಗಂತೂ ಈ ಥರ ಸ್ಪೆಷಲ್ಲಾಗಿ ಅಡುಗೆ ವೆರೈಟೀಸ್ ಅಡುಗೆ ಮಾಡಬೇಕು ಅಂದರೆ ತುಂಬಾ ಇಷ್ಟ. ಮತ್ತು ಟೈಮ್ ಇದ್ರಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ನಾನು ಕುಕ್ಕಿಂಗ್ ಮಾಡ್ತೀನಿ. ಸೊ ನಂಗೆ ಕುಕ್ಕಿಂಗ್ ಅಂತಂದ್ರೆ ತುಂಬಾ ಇಷ್ಟ. ಅದರೊಳಗೂ ವೆರೈಟೀಸ್ ಮಾಡಬೇಕು ಅಂದರೆ ಇನ್ನೂ ಇಷ್ಟ. ಸೊ ನನ್ನ ಮಗ ಹೇಳಿದ್ದು ಜಾಮೂನ್ ಮಾಡು ಅಂತ ಹೇಳಿ. ಸೊ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ. ಅವನು ನೋಡಿದ್ರೆ ಏನು ಅಂತಾನೆ, ಜಾಮೂನ್ ಮಾಡು ಅಂತ ಹೇಳ್ತಾನೋ ಅಥವಾ ಹೋಳಿಗೆ ಮಾಡಿರೋದಕ್ಕೆ ಬೈಕೊಂಡು ತಿಂತಾನೋ ಗೊತ್ತಿಲ್ಲ, ನೋಡಬೇಕು. ಸೊ ಹೋಳಿಗೆ ಎಲ್ಲ ಮಾಡಿದ್ದೆಲ್ಲ ಆಯಿತು. ಸೊ ಸುಮಾರು ನಾನು 7:30ಗೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 9:00 ನಂದು ಕುಕ್ಕಿಂಗ್ ಮುಗೀತು. ಬೇಗ ಫಾಸ್ಟಾಗಿ ಮಾಡಿ ಮುಗಿಸ್ಬಿಡ್ತೀನಿ. ಕೆಲವೊಂದು ಸರಿ ಅಂತೂ ತುಂಬಾ ನನಗೆ ಜಾಸ್ತಿ ಟೈಮು ಅಂದರೆ ಕುಕ್ಕಿಂಗ್ ಮಾಡಬೇಕಾದ್ರೆ ಒಲೆ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸೊ ಈ ರೀತಿ ಇತ್ತು ನನ್ನ ಈ ಒಂದು ಸೋಮವಾರದ ಈ ಒಂದು ಲಾಗ್ ಅಂತಲೇ ಹೇಳ್ತಾ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.